ಜಗದೊಡೆಯನಾಗಿರ್ತಕ್ಕಂತಹ ಲಕ್ಷ್ಮೀ ನರಸಿಂಹದೇವರು ತಂದೆಯಾಗಿ, ಮಗನಾಗಿರ್ತಕ್ಕಂತಹ ಆಂಜನೇಯ, ಮೊಮ್ಮಗನಾಗಿರ್ತಕ್ಕಂತಹ ಸುಬ್ರಹ್ಮಣ್ಯ ಹಾಗೂ ಮರಿಮಗನಾಗಿರ್ತಕ್ಕಂತಹ ಶನಿದೇವರ ಒಟ್ಟಿಗೆ ಆ ಒಂದು ಸನ್ನಿಧಾನದಲ್ಲಿ ಇದ್ದಿದ್ದರಿಂದ ಅದಕ್ಕೆ ಪರಿವಾರ ಲಕ್ಷ್ಮೀ ನರಸಿಂಹದೇವರ ದೇವಸ್ಥಾನ, ಪರಿವಾರ ಶನೈಶ್ಚರ ದೇವಸ್ಥಾನ ಅಂತನ್ನುವಂತಹ ಹೆಸರು. ಪರಿವಾರ ಸಮೇತವಾಗಿ ಬಂದಂಥವರೆಲ್ಲರೂ ಕೂಡ ತಮ್ಮ ಕಷ್ಟಗಳನ್ನು, ವಿಘ್ನಗಳನ್ನು, ಸಂಕಟಗಳನ್ನು ಪರಿಹಾರ ಮಾಡಿಕೊಳ್ಳುವಂತಹ ಕ್ಷೇತ್ರ ಇವತ್ತಿನ ದಿವಸ ನಮಗೆ ಹುಬ್ಬಳ್ಳಿಯಲ್ಲಿ ನೋಡಲಿಕ್ಕೆ ಸಿಗ್ತದೆ. ನೀವು ಎಲ್ಲೇ ದೇವಸ್ಥಾನಗಳಿಗೆ ಹೋದರೂ ಕೂಡ ಒಂದರ ಪಕ್ಕ ಒಂದು ಮೂರ್ತಿಗಳನ್ನು ನೀವು ನೋಡ್ತೀರಿ. ಆದರೆ ಇಲ್ಲಿರುವಂತಹ ಪ್ರತಿಷ್ಠಾಪನೆ ಇದು ತಾರತಮ್ಯದಿಂದ ಸಹಿತವಾದದ್ದು. ಹೀಗಾಗಿಯೇ ಬರುವಂತಹ 29ನೇ ತಾರೀಕು ಮಾರ್ಚು ಶನಿದೇವರ ಏನು ಸ್ಥಾನ ಪಲ್ಲಟವನ್ನು ನಾವು ನೋಡ್ತಾ ಇದ್ದೇವೆ. ಇಂತಹ ಅದ್ಭುತವಾಗಿರ್ತಕ್ಕಂಥ ಪ್ರತಿಷ್ಠಾಪನೆಯಿಂದ ಕೂಡಿದಂತಹ ಕ್ಷೇತ್ರದೊಳಗೆ ಶನಿಶಾಂತಿ ಯಜ್ಞವನ್ನು ಲೋಕ ಕಲ್ಯಾಣಾರ್ಥವಾಗಿ ನಾವು ಅಲ್ಲಿ ಮಾಡ್ತಾ ಇದ್ದೇವೆ. ಈ ಸನ್ನಿಧಾನದೊಳಗೆ ಆ ಶನಿದೇವರ ಪೂಜೆಯನ್ನು ಮಾಡಿ, ಶನಿದೇವರಿಗೆ ಆಭರಣವನ್ನು ಸಮರ್ಪಣೆ ಮಾಡಿ, ಯಂತ್ರವನ್ನು ಸಮರ್ಪಣೆ ಮಾಡಿ, ಆ ಯಂತ್ರವನ್ನು, ಆಭರಣವನ್ನು ನಿಮ್ಮ ಹೆಸರಿನಲ್ಲಿ ಸಂಕಲ್ಪವನ್ನು ಮಾಡಿಸಿ ನಿಮಗೆ ಅದನ್ನು ನೀಡಲಾಗ್ತದೆ. 2.5 ವರ್ಷದವರೆಗೂ ನಡೆಯುವಂತಹ ಈ ಒಂದು ಶನಿದೇವರ ಸಂಚಲನ ಅಂದರೆ 2027 6ನೇ ತಿಂಗಳ ತನಕ ಹೆಚ್ಚು ಕಡಿಮೆ ಶನಿದೇವರ ಮೂಮೆಂಟಮ್ ನಮಗೆ ಸಿಗೋದಿಲ್ಲ. ಸೊ 2.5 ವರ್ಷದವರೆಗೂ ನಿತ್ಯವಾಗಿಯೂ ಕೂಡ ನೀವು ಪೂಜೆ ಮಾಡಿಕೊಳ್ಳಬೇಕಾದಂತಹ ಒಂದು ಪೂಜಾ ಸಾಮಗ್ರಿಗಳನ್ನು ಅಂತಂದರೆ ಅದು ಉಂಗುರ ಮತ್ತು ಯಂತ್ರ, ಈ ಎರಡನ್ನು ಕೂಡ ನಿಮಗೆ ಅವತ್ತಿನ ದಿವಸ ನೀಡಲಾಗ್ತದೆ. ಶನಿದೇವರ ಪ್ರೀತ್ಯಾಸ್ಪದವಾಗಿ ನಡೆಯುವಂತಹ ಎಲ್ಲ ಆಹುತಿಗಳಿಗೂ ಕೂಡ ನೀವು ಮುಖ್ಯ ಯಜಮಾನರಾಗಿ ನೀವು ಅವತ್ತಿನ ದಿವಸ ನೇಮಕಗೊಂಡಿರ್ತೀರಿ. ಶನಿದೇವರಿಗೆ ನಿಮ್ಮ ಸ್ವಹಸ್ತದಿಂದ ನೀವು ತೈಲಾಭಿಷೇಕವನ್ನು ಮಾಡಬಹುದು ಮತ್ತು ಶನಿದೇವರ ಪ್ರೀತ್ಯಾಸ್ಪದವಾಗಿ ಯಜ್ಞಾಚರಣೆಗಳಲ್ಲಿ ಭಾಗಿಯಾಗಿ ಸ್ವಾಹಾಕಾರಾದಿಗಳನ್ನು ಆ ಶನಿದೇವರಿಗೆ ಸಮರ್ಪಣೆ ಮಾಡಬಹುದು. ದರ್ಶನ ಮಾತ್ರೇ ಮನ ಕಾಮನ ಪೂರ್ತಿ ಅಂಥೇಳಿ ಆ ದರ್ಶನ ಮಾತ್ರದಿಂದ ಶನಿದೇವರ ಅನುಗ್ರಹವನ್ನು ಮಾಡಿದ್ದನ್ನು ನೀವು ಹುಬ್ಬಳ್ಳಿಯಲ್ಲಿ ಕಾಣ್ತಾ ಇದ್ದೀರಿ. ಅಷ್ಟು ವಿಶೇಷವಾಗಿರ್ತಕ್ಕಂತಹ ದೇವಸ್ಥಾನದ ಸನ್ನಿಧಿ ಹುಬ್ಬಳ್ಳಿಯ ಈ ಪರಿವಾರ ಶನೈಶ್ಚರ ದೇವಸ್ಥಾನ. ಹುಬ್ಬಳ್ಳಿಗೆ ಅವಶ್ಯವಾಗಿ ನೀವು ಭೇಟಿ ಕೊಟ್ಟಾಗ ಈ ದೇವಸ್ಥಾನ ನಿಮಗೆ ಬಹಳ ಹತ್ತಿರವಾಗ್ತದೆ. ನೀವು ಹೈವೇದಿಂದ ಹೆಚ್ಚು ಕಡಿಮೆ ಒಂದು 4-5 ಕಿಲೋಮೀಟರ್, ಬೆಂಗಳೂರು ಗತೆ ದೊಡ್ಡ ಊರಲ್ಲ. ಸೊ ಆದರೆ ನೀವು ಒಂದು 4-5 ಕಿಲೋಮೀಟರ್ದೊಳಗೆ ಬಂದು ಆ ಶನಿದೇವರ ದರ್ಶನವನ್ನು ಮಾಡಿಕೊಂಡು ಮತ್ತೆ ಹೊಳ್ಳಿ ಪುನಃ ನಿಮ್ಮ ಹೈವೇಯ ಒಂದು ಪ್ರಯಾಣಕ್ಕೆ ಮುಂದುವರಿಸ್ಬೋದು. ಅಷ್ಟು ಹತ್ತಿರದಲ್ಲೇ ಈ ದೇವಸ್ಥಾನ ಇದೆ. ಸೊ ಅವಶ್ಯವಾಗಿ ಹುಬ್ಬಳ್ಳಿಗೆ ಬಂದ್ರಿ ಅಂತಂತಂದರೆ ತಪ್ಪದೆ ಪರಿವಾರ ಶನೈಶ್ಚರ ದೇವಸ್ಥಾನ, ವಿಶ್ವೇಶ್ವರ ನಗರ, ಹುಬ್ಬಳ್ಳಿಯಲ್ಲಿ ಬಂದು ಆ ಸ್ವಾಮಿಯ ದರ್ಶನವನ್ನು ಮಾಡಿಕೊಳ್ಳ್ರಿ. ಬಹಳ ಅದ್ಭುತವಾಗಿರ್ತಕ್ಕಂತಹ ಕ್ಷೇತ್ರ ಮಹಾತ್ಮ್ಯವನ್ನು ನಿಮಗೆ ತಿಳಿಸಿದ್ದೇನೆ. ಈ ಕ್ಷೇತ್ರ ಮಹಾತ್ಮ್ಯವನ್ನು ಕೇಳಿದವರಿಗೆ, ಹೇಳಿದವರಿಗೆ ಇಬ್ಬರಿಗೂ ಕೂಡ ಪರಮ ಮಂಗಳವಾಗ್ತದೆ ಅಂತನ್ನೋದ್ರಾಗ ಯಾವುದೇ ರೀತಿಯಾದಂತಹ ಸಂಶಯ ಅಂತನ್ನೋದಿಲ್ಲ. 29 ಮಾರ್ಚು ನೆನಪಾರಬೇಡ್ರಿ. ಇದನ್ನು ತಲೆಯೊಳಗೆ ಇಟ್ಕೊಂಡು ಶನಿದೇವ ಅವತ್ತು ಅಮಾವಾಸ್ಯೆ ಕೂಡ ಇದೆ. ಅಮಾವಾಸ್ಯೆ ತಿಥಿ ಸಾಯಂಕಾಲದ ಹೊತ್ತು ಹೆಚ್ಚು ಕಡಿಮೆ ಗೋಧೂಳಿ ಮುಹೂರ್ತ 6:30ಯ ನಂತರದಲ್ಲಿ ಮತ್ತು ರಾತ್ರಿ 12:30ಯ ಪೂರ್ವದಲ್ಲಿ ಅವತ್ತಿನ ದಿವಸ ಈ ಎಲ್ಲ ಸೇವೆಗಳು ಕೂಡ ಅಲ್ಲಿ ನಡೀತದೆ. ಇನ್ನೊಂದು ವಿಶೇಷತೆ ಇದೆ. ಅದೇನು ಅಂತಂತಂದರೆ ನಾವು ತಿರುನಲ್ಲಾರ್ ಅಂಥೇಳಿ ತಮಿಳುನಾಡು ಕ್ಷೇತ್ರ, ಆ ತಮಿಳುನಾಡು ಕ್ಷೇತ್ರದಲ್ಲಿ ಶನಿದೇವರ ಒಂದು ಪೌರಾಣಿಕವಾದಂತಹ ಹಿನ್ನೆಲೆ ಉಳ್ಳಂತಹ ಮೂರ್ತಿ, ವಿಭೀಷಣ ಪೂಜೆ ಮಾಡಿದಂತಹ ಒಂದು ದೇವಸ್ಥಾನವೂ ಕೂಡ ಅಲ್ಲಿ ನಾವು ನೋಡ್ತೇವೆ. ಸೊ ಆ ಸ್ವಾಮಿ ಸನ್ನಿಧಾನದಲ್ಲಿ ಪೂಜೆಗೊಂಡಂತಹ ಒಂದು ಉತ್ಸವ ಮೂರ್ತಿಯೂ ಕೂಡ ಅವತ್ತಿನ ದಿವಸ ದೇವಸ್ಥಾನಕ್ಕೆ ಬರ್ತದೆ. ಸೊ ಆ ದೇವಸ್ಥಾನದಲ್ಲಿ ಬಂದಂತಹ ಈ ಉತ್ಸವ ಮೂರ್ತಿಯ ದರ್ಶನವನ್ನು ಮಾಡಿಕೊಳ್ಳೋಣದ್ರಿಂದ ಎಲ್ಲ ಶನಿದೋಷಗಳ ಪರಿಹಾರ ವಿಶೇಷವಾಗಿ ಆಗ್ತದೆ. ಆದ್ದರಿಂದ ಬರುವ ಮಾರ್ಚ್ 29ನೇ ತಾರೀಕಿಗೆ ತಾವೆಲ್ಲರೂ ಕೂಡ ತಪ್ಪದೆ ಹುಬ್ಬಳ್ಳಿಗೆ ಆಗಮಿಸಿ ಅಂಥೇಳಿ ತಮಗೆ ಈ ಮೂಲಕವಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಶನಿದೇವರ ಆರಾಧನೆ ಬಹಳ ವಿರಳ, ಬಹಳ ಸರಳ. ಇದನ್ನು ಎರಡನ್ನೂ ಕೂಡ ನೀವು ಮಾಡುವಂಥದ್ದಾಗ್ರಿ. ಯಾಕೆ? ಬಹಳ ಮಂದಗತಿಯಲ್ಲಿ ಚಲಿಸುವಂತಹ ಶನಿದೇವರು. ಸೊ ಎಲ್ಲರಿಗೂ ಕೂಡ ಸೇವಾ ಅವಕಾಶವನ್ನು ಕೊಡ್ತಾರೆ. ಶನಿವಾರದ ದಿವಸ ಆ ಶನಿದೇವರಿಗೆ ಪ್ರೀತ್ಯಾಸ್ಪದವಾಗಿ ಹಚ್ಚುವಂತಹ ದೀಪ, ತೈಲ ನಂದಾದೀಪ, ತೈಲ ಅಭಿಷೇಕ ಮತ್ತು ತಿಲದಾನ ಅಂತನ್ನೋದೇನಿದೆ, ಇದು ನಮಗೆ ಪರಮ ಶ್ರೇಯಸ್ಕರವನ್ನು ಉಂಟು ಮಾಡುತ್ತದೆ. ಇಂತಹ ಶ್ರೇಯೋಭಿವೃದ್ಧಿಯಿಂದ ಕೂಡಿದಂತಹ ಈ ಶನಿದೇವರ ಆರಾಧನೆಯನ್ನು ತಪ್ಪದೆ ಬರುವ ಮಾರ್ಚ್ 29ನೇ ತಾರೀಕು ವಿಶ್ವೇಶ್ವರ ನಗರ ಹುಬ್ಬಳ್ಳಿಯಲ್ಲಿ ಮಾಡಲಾಗ್ತದೆ. ಈ ದೈವ ಸನ್ನಿಧಾನದ ದರ್ಶನ ನಿಮಗೆಲ್ಲರಿಗೂ ಕೂಡ ಆಗಲಿ ಅಂಥೇಳಿ ಈ ಮೂಲಕವಾಗಿ ಕೇಳ್ಕೊಳ್ತಾ